ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಗೀತಾ ಚಂದ್ರಶೇಖರ್ ನಾಯ್ಕ್. ನನ್ನೂರು ಕಲ್ಕೊಡ್ಲು, ಯಲ್ಲಾಪುರ ತಾಲೂಕು, ಇಳೆಹಳ್ಳಿ ಗ್ರಾಮ. ನಾನಿವತ್ತು ನಮ್ಮ ಹಳೆಯ ಕಾಲದ ಸಾಂಪ್ರದಾಯಿಕ ತಿಂಡಿ ನಿಪ್ಪಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ. ಮೊದಲನೇದಾಗಿ ಅಕ್ಕಿ ಹಿಟ್ಟು ಬೇಕಾಗುತ್ತೆ. ಅಕ್ಕಿ ಹಿಟ್ಟಿಗೋಸ್ಕರ ನಾನು ಒಂದು ಸ್ವಲ್ಪ ಅಕ್ಕಿನ ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೆ. ಅದನ್ನ ಈಗ ಈ ರೀತಿಯಾಗಿ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡ್ಕೊತೀನಿ. ಮೊದಲೆಲ್ಲ ಕಲ್ಲಲ್ಲಿ ಹಾಕಿ ಪುಡಿ ಮಾಡ್ಕೊತಿದ್ರು. ಈಗ ನಾನು ಈ ಥರ ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡ್ಕೊತೀನಿ. ಆದಷ್ಟು ನುಣ್ಣಗೆನೆ ಪುಡಿ ಆಗಬೇಕಾಗತ್ತೆ. ಅಂದರೆ ತರಿ ಇರಬಾರ್ದು. ತರಿ ಇದ್ದರೆ ಅಷ್ಟೊಂದು ಚೆನ್ನಾಗಾಗಲ್ಲ, ಟೇಸ್ಟ್ ಆಗಲ್ಲ. ಹಾಗಾಗಿ ಆದಷ್ಟು ನುಣ್ಣಗೆ ಸ್ಮೂತಾಗಿ ಪುಡಿನ ಮಾಡ್ಕೋಬೇಕು. ಈಗ ನೋಡಿ, ಈ ರೀತಿಯಾಗಿ ನಾನು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಪುಡಿ ಮಾಡ್ಕೊಂಡು ಬಂದಿದ್ದೀನಿ. ಈ ಥರ ಇರಬೇಕು ಅಕ್ಕಿ ಹಿಟ್ಟು. ಈಗ ಉಳಿದೆಲ್ಲ ಇಂಗ್ರೀಡಿಯೆಂಟ್ಸ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲನೇದಾಗಿ ನೋಡ್ತಿರ್ಬೋದು, ಅಕ್ಕಿ ಹಿಟ್ಟು ಕೂಡ ಚೆನ್ನಾಗಿ ನುಣ್ಣಗೆ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ಶೇಂಗಾ ಬೀಜನ ತಗೊಂಡಿದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ಪುಟಾಣಿ ಕಾಳನ್ನು ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು, 2 ಹಸಿಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಖಾರದ ಪುಡಿನ ತಗೊಂಡಿದ್ದೀನಿ. ಕರಿಯೋದಕ್ಕೆ ಎಣ್ಣೆ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ನೀರು ಬೇಕಾಗುತ್ತೆ, ನೀರನ್ನು ಕೂಡ ತಗೊತಾ ಇದ್ದೀನಿ. ಈಗ ಈ ಥರ ಮಿಕ್ಸಿ ಜಾರನ್ನು ತಗೊಂಡು ಅದ್ರ ಒಳಗಡೆ ಈಗ ಹುರಿದಿಟ್ಕೊಂಡಿರುವಂತಹ ಶೇಂಗಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಪುಟಾಣಿ ಕಾಳನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವೆರಡನ್ನು ಆದಷ್ಟು ತರಿಯಾಗಿಯೇ ಪೌಡರ್ ಮಾಡ್ಕೊಂಬರಬೇಕು. ಅಂದರೆ ಸ್ವಲ್ಪ ಪುಡಿಯಾಗಿರೋ ಥರ ಇರಬೇಕು. ಸ್ವಲ್ಪ ಪುಟಾಣಿ ಮತ್ತು ಶೇಂಗಾ ಬೀಜ ಹಾಗೇ ಇರಬೇಕು. ಅಂದರೆ ಬಾಯಿಗೆ ಸಿಗತ್ತೆ ಇದು ತಿನ್ನುವಾಗ. ಹಾಗಾಗಿ ಈ ಥರ ನೋಡಿ, ಈ ಥರ ಮಾಡಿ ಪೌಡರ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿಂಗ್ ಬೌಲ್ನ ತಗೊತಾ ಇದ್ದೀನಿ. ಅದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ನಾವು ಪೌಡರ್ ಮಾಡಿ ಇಟ್ಕೊಂಡಿರುವಂತಹ ಶೇಂಗಾ ಮತ್ತು ಪುಟಾಣಿ ಕಾಳನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿಮೆಣಸನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಎಣ್ಣೆ ಪದಾರ್ಥ ಎಲ್ಲ ಮಾಡ್ಕೊಳ್ಳುವಾಗ ಉಪ್ಪನ್ನು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕಾಗತ್ತೆ ಎಣ್ಣೆಯಲ್ಲಿ ಕರಿಯುವಂತಹ ತಿಂಡಿಗೆ. ಯಾಕೆಂದರೆ ಜಾಸ್ತಿ ಉಪ್ಪಾಗ್ಬಿಡುತ್ತೆ. ಹಾಗಾಗಿ ಈಗ ಹಸಿಮೆಣಸು ಹಾಕಿರೋದ್ರಿಂದ ಖಾರದ ಪುಡಿನ ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ 1.5 ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕಿ ಈ ಥರ ಒಂದ್ಸರಿ ಡ್ರೈ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ಈ ಥರ ಡ್ರೈ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ಥರ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ಒಂದೇ ಸರಿ ಜಾಸ್ತಿ ನೀರನ್ನು ಹಾಕಿ ಕಲಿಸ್ಕೋಬಾರ್ದು. ನೋಡಿ, ಹೀಗೆ ಈ ರೀತಿಯಾಗಿ ಸ್ವಲ್ಪನೇ ನೀರನ್ನು ಹಾಕಿ ಆದಷ್ಟು ಚೆನ್ನಾಗಿ ಒತ್ತಿನೇ ಕಲಿಸ್ಕೋಬೇಕಾಗತ್ತೆ. ನಾವು ಚಪಾತಿಗೆಲ್ಲ ಗೋಧಿ ಹಿಟ್ಟನ್ನು ನಾದ್ಕೋತೀವಲ್ಲ, ಅದೇ ರೀತಿಯಾಗಿ ಚೆನ್ನಾಗಿ ಇದನ್ನ ನಾದ್ಕೋಬೇಕು. ಈಗ ಇದು ಒಂದು 5 ನಿಮಿಷ ಹಾಗೇ ಬಿಡ್ತಾಯಿದ್ದೀನಿ. ಚೆನ್ನಾಗಿ ಕಲಸಿ ಆದಮೇಲೆ ಒಂದು 5 ನಿಮಿಷ ಹಾಗೇ ಬಿಡ್ತಾಯಿದ್ದೀನಿ. ಎಣ್ಣೆ ಕಾಯುವಷ್ಟರಲ್ಲಿ ಸರಿಯಾಗತ್ತೆ ಅಂತ ಈಗ ಒಂದು ಬಾಣಲಿನ ಬಿಸಿಯಾಗೋದಕ್ಕೆ ಇಟ್ಟು ಅದಕ್ಕೆ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಕೊಬ್ಬರಿ ಎಣ್ಣೆನ ಬಳಸ್ಕೊಂಡಿದ್ದೀನಿ. ಹಾಗೆ ಈಗ ಗ್ಯಾಸ್ ಆನ್ ಮಾಡಿ ಎಣ್ಣೆ ಬಿಸಿಯಾಗೋದಕ್ಕೆ ಬಿಟ್ಕೊಂಡು ಈಗ ನಿಪ್ಪಟ್ಟಿನ ಹಿಟ್ಟನ್ನು ಈ ರೀತಿಯಾಗಿ ಉಂಡೆ ಮಾಡಿ, ನಮಗೆ ಯಾವ ಸೈಜಲ್ಲಿ ನಿಪ್ಪಟ್ಟು ಬೇಕೋ ಆ ಸೈಜಲ್ಲಿ ಉಂಡೆನ ಮಾಡಿಕೊಂಡು ಈ ಥರ ಕೈಯಲ್ಲಿ ತಟ್ಕೋತಾ ಇದ್ದೀನಿ. ಒಂದೇ ಸೈಜಲ್ಲಿ ಬೇಕು ಅನ್ನೋಂಗಿದ್ರೆ ಯಾವುದಾದ್ರೂ ಒಂದು ಡಬ್ಬದ ಮುಚ್ಚಳ ಇಟ್ಟು ಒಂದೇ ಸೈಜಲ್ಲಿ ಮಾಡ್ಕೋಬೋದು. ಇಲ್ಲ ಪರವಾಗಿಲ್ಲ, ಇದೇ ರೀತಿಯಾಗಿದ್ದರೂ ನಡೆಯುತ್ತೆ ಅನ್ನೋಂಗಿದ್ರೆ ಕೈಯಲ್ಲೇ ಈ ರೀತಿಯಾಗಿ ತಟ್ಕೋಬೋದು. ಎಷ್ಟು ಸಾಧ್ಯನೋ ಅಷ್ಟು ತಿಳುವಾಗಿ ತಟ್ಕೋಬೇಕಾಗತ್ತೆ. ಸ್ವಲ್ಪ ತಿಳುವಾಗಿದ್ದಷ್ಟು ಬೇಗನೂ ಬೇಯುತ್ತೆ, ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ಒಂದು ಚೆನ್ನಾಗಿ ತಟ್ಟು ಇಟ್ಕೊಂಡು ಆಮೇಲೆ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ರೀತಿಯಾಗಿ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ ಕೆಲಸ. ಹಾಗಾಗಿ ಈ ರೀತಿಯಾಗಿ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ನೋಡಿ, ಬಾಳೆ ಎಲೆ ಮೇಲೆ ಹಾಗೇನೂ ಕೂಡ ತಟ್ಕೋಬೋದು, ಇಲ್ಲ ಎಣ್ಣೆ ಹಚ್ಕೊಂಡು ಈ ರೀತಿಯಾಗಿ ತಟ್ಕೋಬೋದು. ಚೆನ್ನಾಗಿ ಎದ್ದು ಬರುತ್ತೆ ಎಣ್ಣೆ ಹಚ್ಕೊಂಡ್ರೆ. ಹಾಗಾಗಿ ಬಾಳೆ ಎಲೆ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಆದಷ್ಟು ತಿಳುವಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಈ ರೀತಿಯಾಗಿ ತೆಗೆದು ಕಾದಿರುವಂತಹ ಎಣ್ಣೆ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ನೋಡಿ ಚೆನ್ನಾಗಿ ಕಾದಿದೆ. ಇದನ್ನ ಫಸ್ಟ್ ಹಾಕಬೇಕಾದ್ರಷ್ಟೇ ಹೈ ಫ್ಲೇಮಲ್ಲಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದನ್ನ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗತ್ತೆ. ಅಂದರೆ ಹೈ ಫ್ಲೇಮ್ ಇದ್ಬಿಟ್ರೆ ಪೂರ್ತಿಯಾಗಿ ಸೀದೋಗ್ಬಿಡುತ್ತೆ, ಒಳಗಡೆ ಬೇಯೋದಿಲ್ಲ. ಹಾಗಾಗಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಇದನ್ನ ಬೇಯಿಸ್ಕೋಬೇಕು. ಒಂದು ಚೆನ್ನಾಗಿ ಮೇಲೆ ಎದ್ದು ಬಂದ ತಕ್ಷಣ ಮತ್ತೊಂದನ್ನು ಹಾಕ್ಕೊಳ್ಬೇಕು, ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಂಡು ಬಿಡುತ್ತೆ. ಹಾಗಾಗಿ ನೋಡಿ, ಈ ರೀತಿಯಾಗಿ ಎರಡನ್ನು ಒಂದು ಟೈಮಲ್ಲಿ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕನೂ ಬೇಯಿಸ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕನೂ ಬೇಯಿಸ್ಕೊತಾ ಇದ್ದೀನಿ. ಅವೆರಡು ಬೇಯುವಷ್ಟರಲ್ಲಿ ಇನ್ನೆರಡನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಥರ ಮಳೆಗಾಲ ಚಳಿಗಾಲದಲ್ಲಿ ಈ ಥರ ತಿಂಡಿ ಮಾಡಿಕೊಟ್ರೆ ಮಕ್ಕಳಿಗೆಲ್ರಿಗೂ ಇಷ್ಟ ಆಗುತ್ತೆ. ಮಕ್ಕಳಿಗಷ್ಟೇ ಅಲ್ಲ, ಸ್ನ್ಯಾಕ್ಸ್ ಟೈಮಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ, ದೊಡ್ಡವರಿಗೂ ಕೂಡ ಇಷ್ಟ ಆಗುತ್ತೆ. ಅದರಲ್ಲೂ ಈ ಥರ ನಮ್ಮ ಹಳೆ ಕಾಲದ ತಿಂಡಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ, ಅದನ್ನ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಲಟ್ಟಿಸ್ಕೊಂಡಿರುವಂತಹ
ನಿಪ್ಪಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಒಂದು ಮೇಲ್ ಬಂದ ತಕ್ಷಣ ನಾವು ಇನ್ನೊಂದನ್ನು ಹಾಕ್ಕೊಳ್ಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ನೋಡಿ ಈ ರೀತಿಯಾಗಿ ಎಣ್ಣೆ ಬಂಡಿ ಒಳಗಡೆ ಬಿಟ್ಕೋತಾ ಇದ್ದೀನಿ. ಈಗ ಇದನ್ನು ಕೂಡ ಚೆನ್ನಾಗಿ ಎರಡೂ ಕಡೆನೂ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಎಣ್ಣೆ ಕೂಡ ಸೈಲೆಂಟ್ ಆಗುತ್ತೆ, ಅಲ್ಲಿ ತನಕನೂ ಇದನ್ನ ಬೇಯಿಸ್ಕೋಬೇಕಾಗತ್ತೆ. ಈ ಥರ ಎರಡು ಬೇಯುವಷ್ಟರಲ್ಲಿ ಇನ್ನೆರಡನ್ನು ರೆಡಿ ಮಾಡ್ಕೊಳ್ಬೋದು. ಅಷ್ಟು ಬೇಗ ಆಗುತ್ತೆ, ಟೈಮ್ ಕೂಡ ಜಾಸ್ತಿ ಬೇಕು ಅನ್ನೋಂಗಿಲ್ಲ. ಈ ಥರ ಮಾಡಿ ಲಟ್ಟಿಸ್ಕೊಂಡು ಆಮೇಲೆ ಒಂದೊಂದಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಅಂದರೆ ಜಾಸ್ತಿ ಎಣ್ಣೆ ಹಾಕ್ಕೊಂಡು ದೊಡ್ಡ ಬಂಡಿ ಇಟ್ಕೊಂಡ್ರೆ ಬೇಗ ಬೇಗ 3-4 ಎಲ್ಲನೂ ಬಿಟ್ಕೋಬೋದು. ಹೀಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಎರಡೆರಡನ್ನೇ ಬಿಟ್ಕೋಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಸ್ವಲ್ಪ ನಿಧಾನಕ್ಕೇ ಇದನ್ನ ತೆಗೆದು ಎಣ್ಣೆ ಬಂಡಿ ಒಳಗಡೆ ಬಿಟ್ಟು ಇದನ್ನ ಬೇಯಿಸ್ಕೋಬೇಕು. ಈ ಥರ ಮಾಡಿಕೊಂಡ್ರೆ ತುಂಬಾ ರುಚಿಕರವಾಗಿರುತ್ತೆ ನಿಪ್ಪಟ್ಟು. ಇದು ನಮ್ಮ ಹಳೆಯ ಕಾಲದ ತಿಂಡಿ. ಅಜ್ಜಿ ಅಮ್ಮ ಎಲ್ಲ ಮಾಡಿಕೊಡ್ತಿದ್ರು, ತುಂಬ ಇಷ್ಟ ಆಗ್ತಿತ್ತು ಸ್ಕೂಲಿಂದ ಬಂದಾಗ ತಿನ್ನೋದಕ್ಕೆ. ಈಗ ನಮ್ಮ ಮಕ್ಕಳಿಗೆ ನಾವು ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ತುಂಬಾ ಕ್ರಿಸ್ಪಿಯಾಗಿರುತ್ತೆ. ನಾನಿವತ್ತು ಕಾಫಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುವಂತಹ ನಿಪ್ಪಟ್ಟು ರೆಡಿ. ಇದನ್ನ ಕಾಫಿ ಜೊತೆ ತಿನ್ನೋದಕ್ಕೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಕ್ರಿಸ್ಪಿಯಾಗಿರುವಂತಹ ನಿಪ್ಪಟ್ಟು ತಿನ್ನೋದಕ್ಕೆ ಮಕ್ಕಳಿಗಷ್ಟೇ ಅಲ್ಲ, ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಈ ಥರ ಬಿಸಿಯಾಗಿರುವಂತಹ ಕಾಫಿ ಟೀ ಜೊತೆ ಈ ಥರ ಕ್ರಿಸ್ಪಿಯಾಗಿರುವಂತಹ ನಿಪ್ಪಟ್ಟು ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ಹಾಗೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಸೌಂಡ್ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಇದನ್ನ 1 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡ್ಕೋಬೋದು, ಅಷ್ಟೊಂದು ರುಚಿಕರವಾಗಿರುತ್ತೆ. ಈ ಥರ ಒಂದು ಸ್ಟೀಲ್ ಡಬ್ಬದಲ್ಲಿ ತುಂಬಿಟ್ಕೊಂಡ್ರೆ 1 ತಿಂಗಳವರೆಗೂ ಹಾಳಾಗೋದಿಲ್ಲ ಇದು. ಹಾಗೆಯೇ ನಾವು ಯೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು.